ಮೂಕ ಪ್ರಾಣಿಗಳಿಗೆ ಗೊತ್ತಾಗೋದು ಹೌದೌದು ಹೌದು. ಅಯ್ಯೋ, ಒಂದು ನಾಯಿ ಇತ್ತು ಬ್ಲ್ಯಾಕ್ ಕಲರ್ದು, ಅಳ್ತಾ ಇದ್ದಿದ್ದು, ಇಲ್ಲಿ ಅಳ್ತಾ, ಇದೇ ಜಾಗದಲ್ಲಿ ಕುತ್ಕೊಂಡು ಅಳ್ತಾ ಇತ್ತು. ಮತ್ತೆ ಅಲ್ಲಿ ಬಂದಾಗ ಅಲ್ಲೂ ಕೂಡ ಅಳ್ತಾ ಇತ್ತು. ಅದ್ರ ಹೆಸರೇನು ಅದು? ಬ್ಲ್ಯಾಕಿ. ಬ್ಲ್ಯಾಕಿ. ಹಾ ಹಾ ಹಾ. ತುಂಬಾ ನೊಂದ್ಕೊಂಡ್ಬಿಟ್ಟ ಅವನು, ತುಂಬಾ ನೆನ್ನೆವರೆಗೂ. ನೆನ್ನೆ ಸ್ವಲ್ಪ ರಿಲ್ಯಾಕ್ಸ್ ಆದ ಅವನು ಅಷ್ಟೇ. ಅದು ನಾನು ಇದೀನಿ ಅಂತ ರಿಲ್ಯಾಕ್ಸ್ ಆದ. ವಿನೋದ್ ರಾಜ್ ಅವರು ಇಡೀ ಜೀವನ ಪರ್ಯಂತ ಶ್ರವಣ ಕುಮಾರನೇ ಆದರು. ತಾಯಿಗೋಸ್ಕರ ಎಲ್ಲವನ್ನು ಕೂಡ ಕಳ್ಕೊಳಕ್ ಹಿಡಿದ್ರು, ಆದರೆ ತಾಯಿನ ಮಾತ್ರ ಕಳ್ಕೊಳಕ್ ಹಿಡಿಯುತ್ತಿರ್ಲಿಲ್ಲ. ಎಂಥದೇ ಕಷ್ಟ ಬರಲಿ, ಅಯ್ಯೋ, ಯುದ್ಧನೇ ಆಗೋಗ್ಲಿ, ನನಗೆ ಅಮ್ಮನೇ ಮುಖ್ಯ ಅಂತ ಇದ್ರು. ಆ ಪ್ರೀತಿ ಅಮ್ಮಂಗೂ ಕೂಡ ಇತ್ತು. ಹೌದೌದು ಹೌದು. ಬಟ್ ಅಮ್ಮಂದೊಂದು ಏನು ಮಹಾ ಆಸೆ ಇತ್ತು ಅಂದರೆ, ಒಂದು ವೇಳೆ ಯುದ್ಧ ಬಂದು ಅಲ್ಲಿ ಸೈನ್ಯ ಸಂಖ್ಯೆ ಕಡಿಮೆ ಆದರೆ ನೀನು ಹೋಗಿ ಯುದ್ಧ ಮಾಡ್ಬೇಕು ಕಣೋ ಅಂತ ಹೇಳಿದ್ರು ನನಗೆ. ಅವರಿಗೆ ಈ ಕಲ್ಯಾಣಿ M4 ಅಂತ ಒಂದು ಗಾಡಿ, ಟ್ಯಾಂಕರ್, ಈಗ ಲೇಟೆಸ್ಟ್ ಟ್ಯಾಂಕರ್ ಭಾರತ ದೇಶದಲ್ಲಿ ಹೆಮ್ಮೆ ಪಡಬೇಕು, ಅಂಥದ್ದೊಂದು ತಗೊಂಡು ಹೋಗ್ಬಿಡ್ಬೇಕು ಕಣ ನೀನು ಅಂತಂತೇಳಿ. ಅದನ್ನ ಹೇಳ್ತಿದ್ರು ನಿಮ್ಮ ಹತ್ರ? ಅಯ್ಯೋ ಹೇಳ್ತಿದ್ರು. ನಾನು ಅದನ್ನು ಅವ್ರಿಗೆ ಯೂಟ್ಯೂಬಲ್ಲಿ ಸ್ಮಾರ್ಟ್ TV ನಲ್ಲಿ ತೋರಿಸ್ತಾ ಇದ್ದೆ. ತಗೊಂಬಿಡ್ಬೇಕು ಕಣ, ನಮ್ಗೆ ತೊಂದರೆ ಕೊಡೋರು ಹೊಡೆದು ಮಟ್ಟ ಮಾಡಿ ನಿಂತ್ಕೊಂಡ್ಬಿಡ್ಬೇಕು ಅಂತ. ಅಷ್ಟು ಅವರೊಂದು ಇವರೇ ನಿಜವಾಗ್ಲೂ ನನ್ನ ಮೇಲೆ ವ್ಯಾಮೋಹ ಅವ್ರಿಗೆ ಜಾಸ್ತಿ ಇರಲಿಲ್ಲ, ಪ್ರೀತಿ ಇತ್ತು. ಒಬ್ಬ ಒಳ್ಳೆ ಮನುಷ್ಯನಾಗಬೇಕು ಅನ್ನುವಂಥ ಆಸೆ ಇತ್ತು ಅವ್ರಿಗೆ.